ನಮಸ್ತೆ ಚಾಲಕರೇ. ಈ ಒಂದು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಆದಷ್ಟು ಜನ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಕೊಟ್ಟಿದ್ದೀವಿ. ಕೆಲವೊಂದು ಕಡೆ ಡ್ಯೂಟಿ ನಡೀತಾ ಇದೆ. ಜೊತೆಗೆ ಕೆಲವೊಬ್ಬರಿಗೆ ನೋಟಿಫಿಕೇಷನ್ ಹೋದರೂ ಕೆಲವೊಬ್ರಿಗೆ ನೋಟಿಫಿಕೇಷನ್ ಬರ್ತಾಯಿಲ್ಲ. ನೀವು ಹತ್ತಿರದಲ್ಲಿದ್ದರೂ ನೋಟಿಫಿಕೇಷನ್ ಬರ್ತಾಯಿಲ್ಲ. ಅದು ಏನಕ್ಕೆ ಬರ್ತಾಯಿಲ್ಲ ಅಂತಂದರೆ ಡಿವೈಸ್ಗಳು ಆನ್ಲೈನಲ್ಲಿ ಇರಲ್ಲ. ಆ ಒಂದು ಡಿವೈಸ್ನ ಆನ್ಲೈನ್ ಯಾವ ಥರ ಇಟ್ಕೊಳ್ಳೋದು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟು ಯಾರಾದರೂ ಲಾಗೌಟ್ ಆಗಿತ್ತು ಅಂದರೆ ಆಲ್ರೆಡಿ ರಿಜಿಸ್ಟರ್ ಆಗಿರೋರಿಗೆ ಯಾವ ಥರ ರಿಜಿಸ್ಟರ್ ಆಗಿರೋರು ಆಲ್ರೆಡಿ ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಮಾಡ್ಕೋಬೇಡಿ, ಡೈರೆಕ್ಟಾಗಿ ಲಾಗಿನ್ ಆಗಬೇಕು. ಇನ್ ಕೇಸ್ ಲಾಗಿನಲ್ಲಿ ನಿಮ್ಗೆ ಏನಾದರೂ ಸಮಸ್ಯೆ ಆಯಿತು ಅಂದರೆ ದಯವಿಟ್ಟು ಗ್ರೂಪಲ್ಲಿ ನಿಮ್ಮೊಂದು ಅಪ್ಡೇಟ್ ಕೊಡಿ, ನಂಬರ್ ಹಾಕಿರ್ತೀವಿ, ಅವ್ರಿಗೆ ಕಾಲ್ ಮಾಡಿ, ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಈಗ ಡೈರೆಕ್ಟ್ ನಂದು ಆಲ್ರೆಡಿ ಅಕೌಂಟು ಲಾಗಿನ್ ಆಗಿದೆ, ಮತ್ತು ರಿಜಿಸ್ಟರ್ ಆಗಿದೆ. ಇವಾಗ ಲಾಗಿನ್ ಮಾಡ್ತೀನಿ ನಾನು. ನೋಡಿ, ಇಲ್ಲಿ ಲಾಗಿನ್ ಬಟನ್ ಕಾಣ್ತಿದೆಯಲ್ಲ, ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಳಿ ರಿಜಿಸ್ಟರ್ ಆಗಿರೋ ಫೋನ್ ನಂಬರು ಮತ್ತು ಪಾಸ್ವರ್ಡ್ ಹಾಕಿ. ನಾನೊಂದು ID ಅಕೌಂಟ್ನ ಪಾಸ್ವರ್ಡ್ ಹಾಕ್ತೀನಿ. ಈ ಥರ ಒಂದು ಪಾಸ್ವರ್ಡ್ ನಾನು ಕೊಟ್ಕೊಂಡಿದ್ದೀನಿ. ಆ ಪಾಸ್ವರ್ಡು ನೀವು ಹಾಕ್ಬಿಟ್ಟು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಇಲ್ಲಿ ನೋಡಿ, ಈಗ ಆಲ್ಮೋಸ್ಟ್ ಎಲ್ಲರೂ ಡಿವೈಸ್ಗಳು ಹಿಂಗೆ ಇರುತ್ತೆ. ಬಟ್ ಆದರೆ ನೆಕ್ಸ್ಟು ಡ್ಯೂಟಿಗಳು ಬರೋದು ಹಿಂಗೆ ಏನಿರುತ್ತೆ ಅಂತ ಗೊತ್ತಿರಲ್ಲ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಇಲ್ಲಿ ರೆಡ್ ಬಟನ್ ಇದೆಯಲ್ಲ, ದಯವಿಟ್ಟು ಎಲ್ಲರೂ ಅಬ್ಸರ್ವ್ ಮಾಡ್ಕೊಳ್ಳಿ. ರೆಡ್ಡಲ್ಲಿದ್ದರೆ ನಿಮಗೆ ಡ್ಯೂಟಿಗಳು ಬರಲ್ಲ, ಯಾವುದೇ ಕಾರಣಕ್ಕೂ ನೋಟಿಫಿಕೇಷನ್ಗಳು ಬರಲ್ಲ. ಇದನ್ನು ಗ್ರೀನಿಂಗ್ ಮಾಡ್ಕೊಂಡ್ರೆ ಈಗ ನಿಮಗೆ ಡ್ಯೂಟಿಗಳು ಬರುತ್ತೆ. ಈ ಥರ ಡಿವೈಸ್ ಇರಬೇಕು. ಇದು ಒಂದು ಮೊದಲೇ ಅಂತ, ಇದು ಗೊತ್ತಿರೋದ್ರವ್ರು ದಯವಿಟ್ಟು ಇನ್ನೊಂದ್ಸಲ ನೋಡ್ಕೊಳ್ಳಿ. ಇದಾದಮೇಲೆ ಎಲ್ಲ ಟೈಮಿಂಗಲ್ಲೂ ಈ ಒಂದು ಏನು ಸ್ಕ್ರೀನ್ ಕಾಣ್ತಿದೆಯಲ್ಲ, ಈ ಥರ ಕಂಟಿನ್ಯೂಸ್ ಆಗಿ ನಾವು ಇಟ್ಕೊಳ್ಳೋಕ್ಕಾಗಲ್ಲ. ಅವಾಗ ನಾವೇನು ಮಾಡ್ತೀವಿ, ಇದನ್ನು ಮಿನಿಮೈಸ್ ಮಾಡಿ ಬಿಟ್ಟಿರಿ, ಓಕೆನಾ? ಮಿನಿಮೈಸ್ ಮಾಡಿದ ಮೇಲೆ ಮತ್ತೆ ತಿರ್ಗಿ ಓಪನ್ ಮಾಡಿ ಅಪ್ಲಿಕೇಶನ್ನು. ನೋಡಿ, ಈ ಥರ ಇತ್ತು ಅಂದರೆ ನಿಮ್ಗೆ ಆನ್ಲೈನ್ ಇತ್ತು ಅಂದರೆ ಡ್ಯೂಟಿಗಳು ಬರ್ತಾ ಇರುತ್ತೆ. ಇದಾದಮೇಲೆ ಮಿನಿಮೈಸ್ ಮಾಡಿ ಇಟ್ಕೊಂಡ್ರೆ ಈ ಥರ ಇದ್ರೂ ಸಹ ನಿಮ್ಗೆ ಡ್ಯೂಟಿಗಳು ಬರುತ್ತೆ. ಬಟ್ ಇಲ್ಲೊಂದು ವ್ಯತ್ಯಾಸ ಏನಂತಂದರೆ, ಭಾಳಷ್ಟು ಜನ ಏನು ತಪ್ಪು ಮಾಡ್ತಿದ್ದಾರೆ ಅಂದರೆ, ಈ ಲೋಗೋ, ಇಲ್ಲೇನು ಲೋಗೋ ಕಾಣ್ತಿದೆಯಲ್ಲ, ಈ ಲೋಗನ್ನ ರಿಮೂವ್ ಮಾಡ್ತಿದ್ದೀರ. ನೀವು ನೆನ್ಪಿಟ್ಕೊಳ್ಳಿ, ಈ ಲೋಗೋ ಇಲ್ಲ ಅಂತಂದರೆ ನಿಮಗೆ ಸ್ಕ್ರೀನ್ ಲಾಕ್ ಇದ್ದು ಲೋಗೋ ಇಲ್ಲ ಅಂತಂದರೆ ಡ್ಯೂಟಿಗಳು ಬರೋಲ್ಲ. ಭಾಳಷ್ಟು ಜನ ಅದು ಯಾವ ಥರ ತಪ್ಪು ಮಾಡ್ತಾರೆ ಅಂದರೆ, ಮಿನಿಮೈಸ್ ಮಾಡಿ ಏನು ತೋರಿಸ್ಕೊಟ್ಟಲ್ಲ ಅದು ಮಿನಿಮೈಸ್ ಮಾಡಿಬಿಟ್ಟು ಈ ಥರ ಹೇಳ್ಬಿಟ್ಟು ಹಾಕ್ತೀರಾ. ಒಂದನೇದಂತ. ಎರಡನೇದು, ಇವಾಗ ಹೋಗ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಈಗ ಇನ್ನೊಂದು ಮಿನಿಮೈಸ್ ಮಾಡಿ ಈ ಲೋಗೋ ಏನಾದರೂ ರಿಮೂವ್ ಮಾಡಿದರೆ ನೋಡಿ, ಎಲ್ಲ ರೀಸೆಂಟ್ ಆ್ಯಪಲ್ಲಿ ನಾನು ಓಪನ್ ಮಾಡ್ತೀನಿ. ನಂದಿದೆ, ಈ ಥರ ಬರ್ತಾ ಇದೆಯಲ್ಲ, ದಯವಿಟ್ಟು ಇನ್ನೊಂದ್ಸಲ ನೆನಪು ಮಾಡ್ಕೊಳ್ಳಿ. ಈ ಲೋಗೋ ಕಂಟಿನ್ಯೂಸ್ ಆಗಿ ನಿಮಗೆ ಇದು ಲೋಗೋ ಇರಲೇಬೇಕು. ಈವನ್ ರೀಸೆಂಟ್ ಆ್ಯಪು ರಿಮೂವ್ ಹೇಳಿದ್ನಲ್ಲ, ಈ ಲೋಗೋನ ಕಂಟಿನ್ಯೂಸ್ ಆನ್ಲೈನ್ ಇಟ್ಕೊಂಡಿದೆ. ಇನ್ ಕೇಸ್ ಆಫ್ಲೈನ್ ಬೇಕಿದ್ರೆ ಆಫ್ಲೈನು ಆನ್ಲೈನ್ ಮಾಡಿಬಿಟ್ಟು ಸ್ಕ್ರೀನ್ ಲಾಕ್ ಮಾಡಿಟ್ಟಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಅದು ಇದನ್ನು ಲೋಗೋನ ದಯವಿಟ್ಟು ಆನ್ಲೈನ್ ಇಟ್ಕೊಳ್ಳಿದ್ರು. ನೋಡಿ, ಜಸ್ಟ್ ಇವಾಗ ಆಫ್ಲೈನ್ ಹೋಗಿತ್ತು. ಇವಾಗ ಆನ್ ಬಂತು ನೋಡಿ. ಈ ಥರ ಲೋಗೋ ಆನ್ ಇತ್ತು ಅಂದರೆ ನಿಮ್ಗೆ ಕಂಟಿನ್ಯೂಸ್ ಬರ್ತಾನೆ ಇರುತ್ತೆ. ಇವನ್ ಸ್ಕ್ರೀನ್ ಲಾಕ್ ಆಗಿದ್ರು ಸಹ ನೋಡಿ, ಆಫ್ ಡ್ಯೂಟಿಗೆ ಹೋಗುತ್ತೋ ಆನ್ ಡ್ಯೂಟಿ ಆಯಿತು. ಸೊ ಹಂಗಾಗಿ ನಿಮಗೆ ಡ್ಯೂಟಿಗಳು ಬರಲ್ಲ. ಈ ಥರ ಇತ್ತು ಅಂದರೆ ಇವನ್ ಮಿನಿಮೈಸ್ ಮಾಡಿದ್ರೂ ಈ ಒಂದು ಲೋಗೋ ನಿಮ್ಮ ಹತ್ರ ಆನ್ಲೈನಲ್ಲೇ ಇರಲಿ.